ಶೇಖರ್ ಅಲ್ಲ ಶಿವಮೊಗ್ಗ ಹಾಗೂ ಧಾರವಾಡ ಕಣ 2ರಲ್ಲಿ, ಕಣ 1ರಲ್ಲಿ ಮೈಸೂರು ವರ್ಸಸ್ ವಿಜಯಪುರ. ಈ 4 ತಂಡಗಳಿಗೆ ಇದು 2ನೇ ಕರೆ. ಮೂರು ಸಮ ಅಂಕಣ 2ರಲ್ಲಿ ಹಾವೇರಿ ಜಿಲ್ಲಾ ತಂಡ ಮತ್ತು ಚಿಕ್ಕಮಗಳೂರು ಜಿಲ್ಲಾ ತಂಡ, 2 ತಂಡಗಳ ನಡುವೆ. ವಾದ ವಿವಾದಗಳ ನಡುವೆ ಯಾವುದೇ ಅಂಕ ಇಲ್ಲ. 3 ಸಮ. ತಮ್ಮದೊಂದು ಪ್ರಯತ್ನ ಟಚ್ ಮಾಡುವ ನಿಟ್ಟಿನಲ್ಲಿ ಚುರುಕಾದ ಪಾದಚಲನೆ ಜೊತೆಯಲ್ಲಿ ಆಟಗಾರ್ತಿ ಒಂದು ಅಂಕದ ಸಂಪಾದನೆಯೊಂದಿಗೆ ಒಂದು ಚಾಲಾಕಿ ತಂಡದ ಪ್ರಯತ್ನ, ಒಂದು ಅಂಕದ ಸಂಪಾದನೆಯೊಂದಿಗೆ ಮತ್ತೆ ಹಾವೇರಿ ತಂಡ ಇದೀಗ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ.
6-5 ಹಾವೇರಿ ತಂಡ ಮತ್ತೆ ಮುನ್ನಡೆಯಲ್ಲಿ. ಆಲ್ಔಟನ್ನು ಪಡೆಯುವ ಹಾದಿಯಲ್ಲಿ ಸೂಪರ್ ಟ್ಯಾಕಲ್ ಆನಿದೆ. 3 ಜನ ಆಟಗಾರ್ತಿಯರ ನಡುವೆ ಹಾವೇರಿ ತಂಡದ ಜರ್ಸಿ ನಂಬರ್ 11 ಆಟಗಾರ್ತಿ, ಪ್ರಮುಖ ದಾಳಿಗಾರ್ತಿ ಮತ್ತೊಂದು ಅಂಕವನ್ನು ಪಡೆದುಕೊಳ್ಳೋದ್ರೊಂದಿಗೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. 7-5ರಲ್ಲಿ 2 ಅಂಕಗಳ ಮುನ್ನಡೆ ಇದೀಗ ಹಾವೇರಿ ತಂಡಕ್ಕೆ. ಆಲ್ಔಟನ್ನು ಪಡೆಯುವ ಹಾದಿ ಮತ್ತಷ್ಟು ಸುಗಮವಾಗ್ತಾ ಇದೆ. ಯುವ ಆಟಗಾರ್ತಿ ವೇಗದ ದಾಳಿಯ ಪ್ರಯತ್ನ, ಇಲ್ಲೊಂದು ಎಸ್ಕೇಪ್, ಇದೀಗ ಮಲ್ಟಿಪಲ್ ಪಾಯಿಂಟ್ ಬರ್ತಾ ಇದೆ 2 ಅಂಕಗಳ ಸಂಪಾದನೆಯೊಂದಿಗೆ. ಮೊದಲ ಬಾರಿಗೆ 2 ಅಂಕಗಳನ್ನು ನೋಡ್ತಾ ಇದ್ದೇವೆ ಈ ಕಡೆ ಚಿಕ್ಕಮಗಳೂರು ತಂಡಕ್ಕೆ. ಸ್ಕೋರ್ ಸಮಬಲ 7-7 ಸಮ. ಒಂದು ಅತ್ಯಂತ ಪೈಪೋಟಿಯುಕ್ತ ಪಂದ್ಯ ನಮಗೆ ಸಿಗ್ತಾ ಇದೆ ಹಾವೇರಿ ಹಾಗೂ ಚಿಕ್ಕಮಗಳೂರು. ಮತ್ತೊಂದು ಟ್ಯಾಕಲ್, ಈಗ ಚಿಕ್ಕಮಗಳೂರು ತಂಡ ಮುನ್ನಡೆಗೆ ಬರ್ತಾ ಇದೆ ಈ ಪಂದ್ಯದಲ್ಲಿ. 1 ಅಂಕದ ಮುನ್ನಡೆ. ಒಂದು ಕಡೆ ಬ್ಯಾಡಗಿಯ ಮೆಣಸಿನಕಾಯಿ, ಮತ್ತೊಂದು ಕಡೆ ಕಾಫಿ ನಾಡು. 2 ತಂಡಗಳ ನಡುವೆ ಒಂದು ವೀರೋಚಿತ ಹೋರಾಟದ ನಡುವೆ 8-7ರಲ್ಲಿ 1 ಅಂಕದ ಅಂತರ. ಮುನ್ನಡೆಯಲ್ಲಿ ಚಿಕ್ಕಮಗಳೂರು. ಒಂದು ಅಲ್ಪ ವಿರಾಮದ ನಂತರ ಚಿಕ್ಕಮಗಳೂರು ತಂಡದ ಪರವಾಗಿ ಪ್ರಮುಖ ದಾಳಿಗಾರ್ತಿ ಜರ್ಸಿ ನಂಬರ್ 2ರಲ್ಲಿ ಎಂಟು ಸಮ. ಥರ್ಡ್ ರೈಟ್, ಡೂ ಆರ್ ಡೈರೆಕ್ಟ್. ಅಂಕಪಟ್ಟಿ ಬದಲಾಗಲೇಬೇಕಿದೆ ಈಗ. 8 ಸಮ. ವೇಗದ ದಾಳಿಯ ಪ್ರಯತ್ನ ಏನಾಗಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. 2 ಅಂಕಗಳು ಅನ್ನೋದು ಅಂಪೈರ್ ತೀರ್ಮಾನ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಟಚ್ ಆಗಿದೆ ಅಂತಾರೆ ಅಂಪೈರ್. ಡ್ಯಾಶ್ ಮಾಡಲು ಬಂದಂತ ಆಟಗಾರ್ತಿ ಕೂಡ ಇಬ್ಬರಿಂದ ಎಸ್ಕೇಪ್ ಆಗ್ತಾ ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ದಾರೆ ದಾಳಿಗಾರ್ತಿ. ಮೊದಲ ಬಾರಿಗೆ 2 ಅಂಕಗಳ ಅಂತರವನ್ನು ನೋಡ್ತಾ ಇದ್ದೇವೆ ಈ ಪಂದ್ಯದಲ್ಲಿ. ಚಿಕ್ಕಮಗಳೂರು ತಂಡ 10 ಅಂಕಗಳನ್ನು, ಹಾವೇರಿ ತಂಡ 8 ಅಂಕಗಳನ್ನು. ಪ್ರಮುಖ ದಾಳಿಗಾರ್ತಿ ಜರ್ಸಿ ನಂಬರ್ 11ರಲ್ಲಿ ಹಾವೇರಿ ತಂಡದ ಪರವಾಗಿ. ಬೋನಸ್ ಮಾಡುವ ಪ್ರಯತ್ನ ಯಶಸ್ವಿಯಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರ್ತಿಯರಿದ್ದಾಗ ಅದನ್ನು ಸೂಪರ್ ಟ್ಯಾಕಲ್ ಸಂದರ್ಭ ಅಂತ ಕರೆಯಲಾಗುತ್ತೆ. ಟ್ಯಾಕಲ್ ಪಡೆದ್ರೆ ಡಿಫೆನ್ಸ್ ತಂಡಕ್ಕೆ 2 ಅಂಕ. ದಾಳಿಯಲ್ಲಿ 3+2 5 ಅಂಕ ಪಡೆಯುವ ಅವಕಾಶ ಕೂಡ ಇದೆ. ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ಮತ್ತೊಮ್ಮೆ ಜರ್ಸಿ ನಂಬರ್ 2 ಚಿಕ್ಕಮಗಳೂರು ತಂಡದ ಪರವಾಗಿ. ಯಾವುದೇ ಅಂಕ ಇಲ್ಲ. ಜರ್ಸಿ ನಂಬರ್ 1 ವೇಗದ ದಾಳಿಯ ಪ್ರಯತ್ನ, ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ. ರನ್ನಿಂಗ್ ಹ್ಯಾಂಡ್ ಟಚ್ನಲ್ಲಿ ಆದರೆ ಅಂಕ ಸಿಕ್ಕಿಲ್ಲ. ಟೂ ಟಚ್ನ ಪ್ರಯತ್ನ, ಯಾವುದೇ ಅಂಕ ಇಲ್ಲ. ಎಂಟಿ ರೆಡ್ನೊಂದಿಗೆ ವಾಪಸ್ ಆದರೆ ಇತ್ತ ಜರ್ಸಿ ನಂಬರ್ 2 ನೀಲಕಾಯದ ಆಟಗಾರ್ತಿ ತಮ್ಮ ಹೈಟ್ನ ಅಡ್ವಾಂಟೇಜನ್ನು ಬಹಳಷ್ಟು ಬಾರಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಕಿಕ್ ಮಾಡುವ ಪ್ರಯತ್ನ, ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ಈ ಬಾರಿ ರೈಟ್ ಕಾರ್ನರ್ ಮೇಲೆ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆಯಾಗ್ತಾ ಇದೆ ಚಿಕ್ಕಮಗಳೂರು ತಂಡಕ್ಕೆ. 11-9ರಲ್ಲಿ ಹಾವೇರಿ ತಂಡದ ಜರ್ಸಿ ನಂಬರ್ 11 2 ಅಂಕಗಳ ಮುನ್ನಡೆ ಚಿಕ್ಕಮಗಳೂರು ತಂಡಕ್ಕೆ. ಇಲ್ಲೊಂದು ಟ್ಯಾಕಲ್ನ ಪ್ರಯತ್ನ ಈ ಬಾರಿ ಉತ್ತಮವಾಗಿದೆ. ಲೆಫ್ಟ್ ಕಾರ್ನರ್ ಜಾಗದಿಂದ ಯಶಸ್ವಿ ಟ್ಯಾಕಲ್, ಆಂಕಲ್ ಹೋಲ್ಡ್ನ ಮುಖಾಂತರ ಆಲ್ಔಟ್ ಅನ್ನು ಪಡೆಯುವ ಅಂಚಿನಲ್ಲಿ ಈಗ ಚಿಕ್ಕಮಗಳೂರು ತಂಡ. ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟಂತ ಶ್ರೀಯುತ BC ರಮೇಶ್ ರವರು ಅತ್ಯಂತ ಯಶಸ್ವಿ ಕಾರ್ಯಕ್ರಮಕ್ಕೆ
ಅತಿಥಿಗಳಾಗಿ ಆಗಮಿಸ್ತಾ ಅಂತಾರಾಷ್ಟ್ರೀಯ ಆಟಗಾರರಾಗಿ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾಗಿ ಬೆಂಗಳೂರು ಬುಲ್ಸ್ನ ಕೋಚ್ ಆಗಿ ಸದ್ಯ ಪ್ರೊ ಕಬಡ್ಡಿಯಲ್ಲೂ ಕೂಡ 3 ಬಾರಿ ಚಾಂಪಿಯನ್ ಆದಂಥ ತಂಡಗಳ ತರಬೇತುದಾರರಾಗಿ ಬೆಂಗಳೂರು ಬುಲ್ಸ್, ಬೆಂಗಾಲ್ ವಾರಿಯರ್ಸ್ ಹಾಗೂ ಪುಣೇರಿ ಪಲ್ಟನ್ ತಂಡಗಳ ತರಬೇತುದಾರರಾಗಿದ್ದಂಥ ಶ್ರೀಯುತ ಬಿ ಸಿ ರಮೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸೋದರೊಂದಿಗೆ ಕಾರ್ಯಕ್ರಮ ಯಶಸ್ವಿ ಮಾಡೋದರಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಬ್ರಾಂಚಸ್ನ ಪ್ರಾಂಶುಪಾಲರು, ಸಂಸ್ಥಾಪಕರು ಹಾಗೆ ಎಲ್ಲ ಸ್ಟಾಫ್ನ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. Last and final call, Shivamogga versus Dharwad and court number 2, and Mysore versus Vijaypura and court number 1. ಬನ್ನಿ, ಶಿವಮೊಗ್ಗ ಹಾಗೂ ಧಾರವಾಡ ಕೊನೆಯ ಕರೆ. ಶಿವಮೊಗ್ಗ ಹಾಗೂ ಧಾರವಾಡ ಎರಡು ತಂಡಗಳಿಗಿದು ಅಂತಿಮ ಕರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಇನ್ ಕೋರ್ಟ್ ನಂಬರ್ 2. ಪಂದ್ಯ ಮುಕ್ತಾಯವಾಗಿದೆ. ಕಣ 2ರಲ್ಲಿ ನಿಮ್ಮ ಪಂದ್ಯ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ನಳಿನಾಕ್ಷಿ, ತೀರ್ಪುಗಾರರಾಗಿ ಶಾಂತಮ್ಮ ಹಾಗೂ ತಾರಾಮಣಿ, ಗುಣಿಕೆಗಾರರಾಗಿ ಮಲ್ಲಿಕಾರ್ಜುನ್, ಸಹ ಗುಣಿಕೆಗಾರರಾಗಿ ಗಾಯತ್ರಮ್ಮ ಹಾಗೂ ಅಶ್ವಥ ಹಾಗೂ ಥರ್ಡ್ ರೇಡ್ ಉಸ್ನಾ ನವಾಜ್.
ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್, ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವತಿಯಿಂದ. ಶೇಖರ್ ಮೂರ್ತಿಯವರೇ, ಪ್ರಚಾರಕರ ಬಳಿ ಬನ್ನಿ, ಒಂದು ಆಲ್ಟ್ರೇಷನ್ ಇದೆ. ಅಲ್ಲ, ಬನ್ನಿ ಜಲ್ದಿ. ಧಾರವಾಡ ಹಾಗೂ ಶಿವಮೊಗ್ಗ ಅಂತಿಮ ಕರೆ, ಹಾಗೆ ಕೊನೆಯ ಕರೆ ಮೈಸೂರು ವರ್ಸಸ್ ವಿಜಯಪುರ. ಮೈಸೂರು ವರ್ಸಸ್ ವಿಜಯಪುರ ಎರಡು ತಂಡಗಳಿಗಿದು ಅಂತಿಮ ಕರೆ. ಕಣ ಒಂದರಲ್ಲಿ, ಕಣ ಎರಡರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ದಯವಿಟ್ಟು ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಶಿವಮೊಗ್ಗ ಹಾಗೂ ಧಾರವಾಡ.
ಅಲ್ಲ ನೋಡಿ, ಜಲ್ದಿ ಬನ್ನಿ. ಕಣ ಒಂದರಲ್ಲಿ ಮೈಸೂರು ವರ್ಸಸ್ ವಿಜಯಪುರ. ಕಣ ಎರಡರಲ್ಲಿ ಶಿವಮೊಗ್ಗ ವರ್ಸಸ್ ಧಾರವಾಡ. 4 ತಂಡಗಳಿಗಿದು ಅಂತಿಮ ಕರೆ. ನಾಳೆ ಬೆಳಗ್ಗೆ ಸರಿಯಾಗಿ 9:30 ಪಂದ್ಯ ಆರಂಭವಾಗಲಿದೆ. ಎಲ್ಲ ತಂಡದ ನಾಯಕಿಯರಲ್ಲಿ ವಿನಂತಿ, ತಾವು ತಮ್ಮ ತಂಡಗಳನ್ನು ಅಣಿಗೊಳಿಸಿ 9:30 ಸರಿಯಾಗಿ ಕರೆದುಕೊಂಡು ಬನ್ನಿ. ನಾಳೆ ಬೆಳಗ್ಗೆ ಸರಿಯಾಗಿ 9:30 ಪಂದ್ಯಗಳಿರುತ್ತೆ. ಧಾರವಾಡ ತಂಡ ನೋಡಿ, ಧಾರವಾಡ ತಂಡ ಎಲ್ಲಿದೆ ದಯವಿಟ್ಟು ಲಾಸ್ಟ್ ಅಂಡ್ ಫೈನಲ್ ಕಾಲ್. ಹಾಗೆ ಮೈಸೂರು ವರ್ಸಸ್ ವಿಜಯಪುರ ಕಣ ಒಂದರಲ್ಲಿ ನೋಡಿ, ಧಾರವಾಡ ಬಂದಿಲ್ಲ ಅಂದ್ರೆ ನೋಡಿ, ಧಾರವಾಡ ಟೀಮ್ ಕ್ಯಾಪ್ಟನ್ ಆರ್ ಮ್ಯಾನೇಜರ್ ಆಫ್ ದಿ ಧಾರವಾಡ ತಮ್ಮ ಎದುರಾಳಿ ತಂಡ ಈಗಾಗಲೇ ಕಣವನ್ನು ಪ್ರವೇಶಿಸಿದೆ. ತಾವು ದಯವಿಟ್ಟು ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಧಾರವಾಡ